एवं स्तवाभियुक्तानां देवानां तत्र पार्वती स्नातुमभ्याय यौतो ये जाह्नव्या नृपनन्दना साब्रवीतान् सुरासु ब्रूर्भवद्भिस्त्रूयतेऽत्र का शरीरकोशतश्चास्य समुद्भूता ब्रवीत् शिवा श्रीगुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿಯ ರಾಹುಕೇತುಗಳ ಬದಲಾವಣೆ 18ನೇ ತಾರೀಕು ರಾಹು 5ನೇ ಮನೆಯಿಂದ 4ನೇ ಮನೆಗೆ ಬರ್ತಾರೆ. ಕೇತು 11ನೇ ಮನೆಯಿಂದ 10ನೇ ಮನೆಗೆ ಹೋಗ್ತಾರೆ. ಇದೇನು ಗುರುಗಳೇ ಉಲ್ಟಾ ಹೇಳ್ತಾ ಇದ್ದೀರಾ ನಂಬರ್ಸು? ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ರಾಹು ಕೇತುಗಳು ಅಪ್ರದಕ್ಷಿಣೆಯಾಗಿ ಸುತ್ತುವಂಥದ್ದು, ಅಂದರೆ ಉಲ್ಟಾ ಸುತ್ತೋದು ಗ್ರಹ ಅಂತ. ಹಾಗಾಗಿ ವೃಶ್ಚಿಕ ರಾಶಿಯವ್ರಿಗೆ ಇಷ್ಟು ದಿನ ಪಂಚಮದಲ್ಲಿದ್ದಂಥ ರಾಹು ಈಗ ಚತುರ್ಥ ಸ್ಥಾನಕ್ಕೆ ಬರ್ತಾರೆ. ಪಂಚಮದಲ್ಲಿ ರಾಹು ಇದ್ದರೆ ಸಂತಾನಕ್ಕೆ ತೊಂದರೆ, ಪೂರ್ವ ಪುಣ್ಯ ಸಮಸ್ಯೆಗಳು, ಆಮೇಲೆ ಕೋರ್ಟ್ ಇತ್ಯರ್ಥಗಳಾಗೋದಿಲ್ಲ, ಆಸ್ತಿ ವಿವಾದಗಳು ದೂರ ಆಗೋದಿಲ್ಲ, ತಗಾದಿಗಳು ಜಾಸ್ತಿ ಆಗ್ತಾ ಇರುತ್ತೆ, ಮನಃಶಾಂತಿ ಇಲ್ದಿರ್ತಕ್ಕಂಥ ಜೀವನ ಪಂಚಮದಲ್ಲಿ ರಾಹು ಇದ್ದರೆ. ಈಗ ನಿಮಗೆ ಮೇ 18ರಿಂದ ಚತುರ್ಥ ರಾಹು 4ನೇ ಮನೆಗೆ ರಾಹು ಬಂದರೆ, ನಾನೀಗ ಮೇಲ್ಗಡೆ ಏನೇನು ಹೇಳಿದೆ ಈ ಎಲ್ಲ ವಿಚಾರಗಳು ಅವೆಲ್ಲವೂ ಹಂಗೆ ಪಾಸಿಟಿವ್ ಆಗ್ತಾ ಪರಿವರ್ತನೆ ಆಗುತ್ತೆ. ಈ ರಾಹು ಕೇತುಗಳ ಬದಲಾವಣೆ ಏನಾಗದ್ರೆ ಫಲ? ಗುರುವಿಂದ ನಿಮ್ಗೇನು ಕೆಟ್ಟದ್ದಿಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ, ಕೆಟ್ಟದ್ದಿಲ್ಲ, ನೀವು ಚಿಂತೆ ಮಾಡಬೇಡಿ. ವದಂತಿ ವಿದ್ಯಾ ಜನನಿ ಸುಖಾನಿ ಸುಗಂಧ ಗೋ ಬಂಧು ಮನೋಗುಣಾಂಶ್ಚ ಮಹೀಪಕ್ಷಯಾನ ಕ್ಷಿತಿಮಂದರಾಣಿ ಚತುರ್ಥ ಭಾವ ಪ್ರಭವಾಗ್ನಿತಜ್ಞಾಹ ಅನ್ನುವಂತಹ ಶ್ಲೋಕ. ಏನು ಹೇಳುತ್ತೆ ಈ ಶ್ಲೋಕ? ಬಹಳ ವಿಶಿಷ್ಟ ಮತ್ತು ವಿಶೇಷ. ಏನಪ್ಪ ಅಂದರೆ ಚತುರ್ಥ ರಾಹು, 4ನೇ ಮನೆಯಲ್ಲಿ ರಾಹು ಇದ್ದಾಗ ಏನು ಫಲ? ಚತುರ್ಥದಲ್ಲಿ ರಾಹು ಇರುವಾಗ ಜನ್ಮದಲ್ಲಿದ್ದರೆ ಸುಖನಾಶ, ಗೋಚಾರದಲ್ಲಿದ್ದರೆ ಸುಖವೃದ್ಧಿ. ಯಾರ ಮನೆಯಲ್ಲಿರ್ತಾರೆ? 4ನೇ ಮನೆ ಅಂದರೆ ಶನಿಯ ಮನೆಯಲ್ಲಿ. ಶನಿವತ್ ಕೇತು ಅಂತ ಹೇಳ್ತೀವಿ. ಶನಿಯಂತೆಯೇ ಕೇತು, ಶನಿವತ್ ರಾಹು ಕುಜವತ್ ಕೇತು. ಶನಿವತ್ ರಾಹು ಕುಜವತ್ ಕೇತು, ಕುಜನಂತೆ ಕೇತು, ಶನಿಯಂತೆ ರಾಹು. ಫಲ ಕೊಡೋದ್ರಲ್ಲಿ ಶನಿ ಮನೆಗೆ ರಾಹು ಬಂದಾಗ ಶನಿಯಂತೆ ಫಲ ಕೊಡಬೇಕು. ನಿಮ್ಮ ಪಂಚಮ ಶನಿ ಪ್ರಭಾವ ಇದ್ದರೂ ಕೂಡ ಶನಿ ನಿಮ್ಗೆ ಒಳ್ಳೇದು ಮಾಡ್ತಾನೆ, ಅವಾಗ ರಾಹುನು ಒಳ್ಳೇದು ಮಾಡಬೇಕಲ್ವ. ಏನು ಹೇಳುತ್ತೆ? ಸುಖ ಅಭಿವೃದ್ಧಿಯಾಗಿ ಬಂಧು ಮಿತ್ರರ ಸಹಕಾರ ಅನ್ನುವಂಥದ್ದು ಹೆಚ್ಚು ಸಿಗುತ್ತೆ, ಅಜ್ಞಾನ ದೂರ ಆಗುತ್ತೆ, ಭ್ರಮೆ ದೂರ ಆಗುತ್ತೆ, ಆಸ್ತಿ ವಾಹನ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆ ಉಂಟು ಮಾಡಿಕೊಳ್ಬೇಕು. ಮತ್ತು ಅಧಿಕವಾದಂಥ ನೋವು ನಷ್ಟ ಸಂಭವ ಆಗುತ್ತೆ. ಇದರಲ್ಲಿ ಜಾಯಿಂಟ್ಸ್ ಪೇಯ್ನು, ಅಧಿಕವಾದಂಥ ನೋವು, ಮೈಕೈ ನೋವು ಜಾಸ್ತಿ ಆಗುತ್ತೆ. ಸ್ವಲ್ಪ ಕೆಟ್ಟ ಜನರ ಸಹವಾಸದಿಂದ ಕೆಟ್ಟ ಅಭ್ಯಾಸ ಕಲಿಯುವಂಥದ್ದು, ಕೆಟ್ಟ ಅಭ್ಯಾಸ ಕಲಿಯೋಕ್ಕೆ ಹೋಗಬೇಡಿ, ಅದರಿಂದ ದುಃಖ ಪ್ರಾಪ್ತಿ ಆಗುತ್ತೆ. ಮತ್ತು ತಾಯಿಗೆ ಸ್ವಲ್ಪ ಆರೋಗ್ಯ ತೊಂದರೆ ಬರಬಹುದಾದಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಜೊತೆಗೆ ಸ್ವಲ್ಪ ನಿಮ್ಮ ಮೇಲೆ ಚಾಡಿ ಹೇಳೋದು ಜಾಸ್ತಿ ಆಗುತ್ತೆ, ನಿಮ್ಮ ಮೇಲೆ ಅಪಪ್ರಚಾರ ಮಾಡೋದು ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು, ಅದು ತುಂಬ ಮುಖ್ಯವಾಗಿರುತ್ತೆ. ಸ್ವಲ್ಪ ಆದಷ್ಟು ನೀವೊಂದು ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಆಲೋಚನೆಯಿಂದ ಡಿಸಿಷನ್ ತಗೊಳ್ಳೋದು ಉತ್ತಮ. ಸ್ತ್ರೀಯರ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ಬೋದು, ಹಾಗಾಗಿ ಅದರ ಬಗ್ಗೆನೂ ಗಮನ ಕೊಡಿ. ಇದು ರಾಹುವಿನ ಫಲ. ಆದರೆ ಕೇತುವಿನ ಫಲ ಏನು? ಕೇತು ಬಂದು ನಿಮ್ಮ ರಾಶಿಗೆ 10ನೇ ಮನೆಗೆ ಬರ್ತಾರೆ. ದೇವಾಲಯ ನಗರ ಸಭಾ ಮಾರ್ಗಾಲಯ ದಾಸ ಸಮಕರ್ಮಾಣಿ ಆಜ್ಞಾಲಂಬನ ಮೇತತ್ ಸರ್ವಂ ಚಿಂತ್ಯಂ ಹಿ ದಶನೇನ ಹೇಳುತ್ತೆ. 10ನೇ ಮನೆಯಲ್ಲಿ ರಾಹು ಇದ್ದಾಗ ರಾಹು ಬಲಿಷ್ಠವಾಗಿರ್ತಾನೆ. ವಿಶೇಷವಾಗಿ 10ನೇ ಮನೆಯಲ್ಲಿ ರಾಹು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಮಗಿರೋದು ಈಗ 10ನೇ ಮನೆ ಕೇತು. ಕೇತುವಿನ ಪ್ರಭಾವ ಏನು? ವಿದೇಶಿಯರನ್ನು ಬಿಂಬಿಸ್ತಾ ವಿದೇಶಿ ವ್ಯಾಪಾರ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್, ವಿದೇಶದಲ್ಲಿ ವಿದ್ಯಾಭ್ಯಾಸ, ವಿದೇಶದಲ್ಲಿ ಉದ್ಯೋಗ ವ್ಯಾಪಾರ, ವಿದೇಶಿ ವಹಿವಾಟು ಮಾಡುವಂಥ ಸಾಧ್ಯತೆಗಳು. ಜೊತೆಗೆ ಉದ್ಯೋಗದಲ್ಲಿ ಭಾಳ ಬಲಿಷ್ಠವಾಗಿರುತ್ತೆ, ಸುಖಿಗಳಾಗಿರ್ತೀರ, ಧೈರ್ಯವಂತರಾಗಿರ್ತೀರ, ಭಕ್ತಿ ಮತ್ತು ಶ್ರದ್ಧೆ ಜಾಸ್ತಿ ಇರುತ್ತೆ, ಆಧ್ಯಾತ್ಮಿಕ ಜೀವನ ನಿಮಗೆ ಹೆಚ್ಚು ಪ್ರಭಾವ ಪಾಸಿಟಿವ್ ಇದೆ, ತೀರ್ಥಯಾತ್ರೆಗಳನ್ನು ಹೆಚ್ಚು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ವಿವಾದಗಳು ಜಾಸ್ತಿ ಇರುತ್ತೆ. ಏನಾದರೂ ಒಂದು ವಿವಾದ, ನಿಮ್ಗೆ ನಿದ್ದೆ ಬರಲ್ಲ, ಏನಾದರೂ ಒಂದು ವಿವಾದ ಇಲ್ಲದಿದ್ದರೆ, ನಿಮಗೆ ತೀರ್ಪು ಹೇಳಿಲ್ಲ ಅಂತಂದರೆ ಆ ವಿವಾದಗಳಿಂದನೂ ಧನ ಗಳಿಸ್ತೀರ. ಕೆಲವೊಂದಿಷ್ಟು ವಿದ್ಯೆಗಳನ್ನು ಹೆಚ್ಚು ಪಡಿತೀರಾ, ಅದು ಪಾಸಿಟಿವ್ ಆಗಿ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಕುಜನ ಫಲವು ಕೂಡ ನಿಮಗೆ ಉತ್ತಮವಾಗಿ ಸಿಗುತ್ತೆ. ಓವರಾಲ್ ಹೇಳ್ಬೇಕಂದ್ರೆ ರಾಹು ಹಾಗೂ ಕೇತುಗಳಿಂದ ದೊಡ್ಡ ಪ್ರಮಾಣ ಸಮಸ್ಯೆ ಇಲ್ಲ. ಕೇತುವಿಂದ ಅಂತೂ ಸಮಸ್ಯೆನೇ ಇಲ್ಲ, ರಾಹುವಿಂದ ಒಂದು ಸ್ವಲ್ಪ ಸಮಸ್ಯೆ ಇದೆ. ಅದಕ್ಕೇನು ಚಿಂತೆ ಮಾಡೋಂಗಿಲ್ಲ, ಅದಕ್ಕೊಂದು ಪರಿಹಾರ ಕೊಡ್ತೇನೆ ನಾನು.
ಹಾಗಾದರೆ ರಾಹುಕೇತು ಗುರುನೇನ ಇನ್ನು ಯಾವ ಗ್ರಹನೂ ಇಲ್ವಾ ಅಂದರೆ ಇನ್ನೊಂದು ಪಂಚಮ ಶನಿ ಪ್ರಭಾವ ಹೇಳಾಯಿತು ನಾನು. ಶನಿ 5ನೇ ಮನೆಯಲ್ಲಿದ್ದಾರೆ, ಅವ್ರು ನಿಮಗೆ ಸುಖಾಧಿಪತಿ ಧೈರ್ಯಾಧಿಪತಿ, ನಡೆಯುತ್ತೆ, ತೊಂದರೆ ಇಲ್ಲ. ಪಂಚಮಕ್ಕೆ ಶನಿ ಬಂದಾಗ ಏನು ಸಮಸ್ಯೆ ಇಲ್ಲ. ಇಷ್ಟು ಬಿಟ್ಟರೆ ಇನ್ನೇನು ಬೇರೆ ದೊಡ್ಡ ಪ್ರಮಾಣದ ಸಮಸ್ಯೆಗಳು ನಿಮ್ಮ ಜಾತಕದಲ್ಲಿಲ್ಲ, ಚಿಂತೆ ಮಾಡೋ ಅವಶ್ಯಕತೆಯೂ ಇಲ್ಲ. ಯಾವುದಕ್ಕೂ ಬೇಕಾದ್ರೆ ಬೇರೆ ಗ್ರಹಗಳ ಪ್ರಭಾವ ಮತ್ತು ಲಕ್ ಇದೆಯಾ ಇಲ್ವಾ, ಅದೃಷ್ಟ ಈ ವರ್ಷ ಹೇಗಿದೆ, ಗುರು ಚೇಂಜ್ ಆಗ್ತಿದೆ, ರಾಹುಕೇತು ಚೇಂಜ್ ಆಗಿದೆ, ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ, ಏನಾದ್ರು ಸಮಸ್ಯೆಗಳಿರುತ್ತಾ ಅಂತ ನೀವು ತಿಳ್ಕೊಬೇಕು ಅಂದರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಮಾಡಿಸಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಅವ್ರು ನಿಮ್ಗೆ ಕೆಲವೊಂದು ಸಲಹೆಗಳು ಕೊಡ್ತಾರೆ. ಅದರಂತೆ ಆ ಸಲಹೆಗಳ ಪ್ರಕಾರ ಸರಳವಾಗಿ, ದೊಡ್ಡ ದೊಡ್ಡ ಸಲಹೆಗಳು ಕೊಟ್ಟರೆ ಅದನ್ನು ಒಪ್ಪಕ್ಕೆ ಹೋಗ್ಬೇಡಿ, ಸರಳವಾದಂಥ ಸಲಹೆಗಳು ತೊಗೊಂಡೋದು ಪರಿಹಾರ ಮಾಡಿಕೊಂಡು ಸುಖವಾಗಿ ಜೀವನ ಆನಂದವಾಗಿ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ. ನೀವು ಮಾಡಿದ್ರೆ ಖಂಡಿತ ಅಭಿವೃದ್ಧಿ ಆಗುತ್ತೆ. ಗುರುಬಲ ಹೋಯಿತು ಅಂತ ವೃಶ್ಚಿಕ ರಾಶಿಯವರು ಭಯ ಪಡೋಂಗಿಲ್ಲ. ಮೂಲ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಮತ್ತಷ್ಟು ಚೆನ್ನಾಗಿರ್ತೀರಾ. ಗುರುಬಲ ನಿಮಗೆ ಖಂಡಿತ ಇರುತ್ತೆ. ಶನಿ ಬದಲಾವಣೆ ಆಗಿದ್ದು ಪಂಚಮ ಶನಿ ಪ್ರಭಾವ ಇರುತ್ತೆ. ರಾಹುಕೇತುಗಳ ಬದಲಾವಣೆ ದೊಡ್ಡ ಸಮಸ್ಯೆ ಇಲ್ಲ. ಮಂತ್ರ ಕೊಟ್ಟಿದ್ದೀನಿ, ಬೀಜಾಕ್ಷರಿ ಮಂತ್ರವನ್ನು ಜಪ ಮಾಡಿ. ಬೃಹಸ್ಪತಿ ಅಪರಾಧ ಸ್ತೋತ್ರವನ್ನು ಮನಸ್ಸಲ್ಲಿ ಕೇಳ್ಕೊಳ್ಳಿ, ಅಥವಾ ಯೂಟ್ಯೂಬಲ್ಲಿ ಕೇಳಿ, ಅಥವಾ ನೀವು ಹೇಳಿ. ಯಾವುದೋ ಒಂದು ಮಾಡೋದ್ರಿಂದ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.